ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 479ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವ ಶತಬಲಿಗೆ ಉತ್ತರಕ್ಕೆ ಹೊರಡುವಾಗ ಪ್ರಾರಂಭದಲ್ಲಿ ಇವತ್ತಿನ ಏನಿದೆಯಲ್ಲ ಹಿಮಾಲಯ ಪರ್ವತ ಶ್ರೇಣಿ ಬರ್ತಿದೆ. ಅಲ್ಲಿ ಎಷ್ಟು ರಾಜ್ಯಗಳಿವೆ, ಎಷ್ಟು ಪರ್ವತಗಳಿವೆ, ಏನೇನಿದೆ ಅನ್ನೋ ಅದರ ವಿಸ್ತಾರ ಇದನ್ನು ವಿವರಣೆಯನ್ನು ಕೊಡ್ತಾನೆ. ಇವತ್ತಿನ ಪ್ರಕಾರ ನೋಡ್ಬೇಕಾದ್ರೆ ಇದು ನಮ್ಮ ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ, ಇವು ಹರಿಯಾಣ, ಇವು ಬರ್ತಾವೆ. ಇಲ್ಲಿ ಅಲ್ಲಿ ಪರ್ವತಗಳು ಹೇಳೋದು ನೋಡಬೇಕಾದ್ರೆ, ಇಲ್ಲಿ ವರ್ಣನೆ ಕೊಟ್ಟದ್ದು ನೋಡಬೇಕಾದ್ರೆ ಈ ಪರ್ವತಗಳು ಇವತ್ತೂ ಕೂಡ ಹಿಮಾಲಯ ಶ್ರೇಣಿಯಲ್ಲಿ ನೋಡೋಕೆ ಸಿಗ್ತಾವೆ. ಹೆಸರುಗಳು ಬದಲಾಗಿರಬೇಕು ಕಾಲಾಂತರದಾಗ, ಮತ್ತು ಆ ಪರ್ವತ ಶ್ರೇಣಿಗಳು ಮಾತ್ರ ಅವೇ ಇವೆ. ಅದನ್ನೇ ಮುಂದುವರಿಸಿ ಹೇಳ್ತಾನೆ. ತುಂಬಿದ ಸರೋವರ ಹಂಸ ನೀರುಗೋಳಿ ಕಮಲದಿ ನಿರ್ಮಲ ಜಲದಲ್ಲಿ ವಿಹರಿಸಲ್ಪರುವರು ಅಪ್ಸರೆಯರು. ಆ ಒಂದು ಕೈಲಾಸ ಪರ್ವತದ ಪ್ರದೇಶದಲ್ಲಿ ಎಲ್ಲೇ ಕುಬೇರನ ಅರಮನೆ ಇದೆಯೋ ಆ ಪ್ರದೇಶದಲ್ಲಿ ಒಂದು ವಿಶಾಲವಾದ ಸರೋವರವಿದೆ. ಅದೇ ಸರೋವರ ನಾವು ಇವತ್ತು ಮಾನಸ ಸರೋವರ ಅಂತ ಕರಿತೀವಿ. ಮಾನಸ ಸರೋವರ ಬಗ್ಗೆ ಹೇಳ್ತಾರೆ ಅವರು. ಆ ಸರೋವರ ತುಂಬ ಏನಿವೆ ಅಂದರೆ ಅದು ಸಿಕ್ಕಾಪಟ್ಟೆ ಪಕ್ಷಿಗಳಿರ್ತವೆ, ಕಮಲ ಇದೆ, ಇವುಗಳಿಂದ ತುಂಬಿದ ನೀರುಗೋಳಿಗಳಿವೆ, ಇವುಗಳಿಂದ ತುಂಬಿದೆ. ಅಷ್ಟೇ ಅಲ್ಲ, ಅಲ್ಲಿ ಅಪ್ಸರಿಯರು ಕೂಡ ವಿವರಿಸಲಿಕ್ಕೆ ಬರ್ತಾರೆ. ಮುಂಜಾನೆ ಸ್ನಾನಕ್ಕೆ ಬರ್ತಾರೆ, ಸಂಜೆಗಳೇ ನಾವು ಹೆಂಗೆ ವಾಕಿಂಗ್ ಹೋಗ್ತಿಲ್ಲ, ಅಡ್ಡಾಡಕ್ಕೆ ವಿವರಿಸಲಿಕ್ಕೆ ಹೋಗ್ತಿಲ್ಲ, ಹಂಗೆ ಅವರು ಆ ಪ್ರದೇಶದಲ್ಲಿ ಆ ಸರೋವರಕ್ಕೆ ಹತ್ತಿರ ಬರ್ತಾರೆ. ಸರೋವರ ದಂಡಿ ಮ್ಯಾಗ ಬರ್ತಾರೆ, ಜಲಕ್ರೀಡೆಯನ್ನಾಡಿ ಹೋಗ್ತಾರೆ ಅಂತ ಹೇಳ್ತಾನೆ. ವೈಶ್ರವಣ ಮುನಿ ಪುತ್ರ ಯಕ್ಷರಾಜ ಸಂಪತ್ತು ದೇವತೆ ನಾಡು. ಯಕ್ಷರಾಜ ಯಾರಂದರೆ ಕುಬೇರ. ಕುಬೇರನ ತಂದೆ ಹೆಸರು ವೈಶ್ರವಣ. ವೈಶ್ರವಣ ರಾವಣನ ತಂದೆ, ರಾವಣ ತಾಯಿ ಕೈಕಶಿ. ಆದರೆ ಇವಳ ಏನಿರ್ತಾಳ ಅದು ಯಕ್ಷರಾಜ ಅಂದರೆ ನಮ್ಮ ಕುಬೇರನ ತಾಯಿ ಏನಿರ್ತಾಳ ಆಕೆ ಒಬ್ಬ ಮುನಿಯ ಮಗಳಿರ್ತಾಳೆ. ಇದೇ ವ್ಯತ್ಯಾಸ. ಅದಕ್ಕೆ ಅವನು ಹೇಳ್ತಾನಂದ್ರೆ, ಇದೇನಿದೆಯಲ್ಲ ಇದು ಕುಬೇರನ ಸಂಪತ್ತಿನ ನಾಡು, ಇದನ್ನೇ ನಾವು ದೇವತೆ ನಾಡು ಅಂತ ಕೇಳಿ. ಇವತ್ತು ನೀವು ಉತ್ತರ ಪ್ರದೇಶಕ್ಕೆ ನೀವು ಎಲ್ಲಿ ಟೂರ್ ಹೋದಂತ ಹೇಳ್ತಾರೆ, ದೇವರ ಭೂಮಿ ಅಂತ ಕರೀತಾರೆ. ದೇವಭೂಮಿ ಯಾವುದಪ್ಪ ಅಂದರೆ ಉತ್ತರಾಖಂಡ. ಎಲ್ಲೇ ನೋಡ್ತಾರೆ ದೇವಭೂಮಿ ಅಂತ ಕರೀತಾರೆ. ಅದೇ ಪ್ರಕಾರ ನಿಮಗಿರಬೇಕು, ಭಾರತದ ಕೆಳಗಡೆ ಭೂಶಿರಕ್ಕೆ ಬಂದು ಎಂಡಾಗೋದು ಕೆಳಕ್ಕೂ ಕೂಡ ಅಲ್ಲಿ ಏನಂತಾರೆ ಅದಕ್ಕೆ ದೇವಭೂಮಿ ಅಂತಲೇ ಕರಿತೀವಿ. ಯಾಕಂದರೆ ಎಲ್ಲೂ ಇಲ್ಲ ಸ್ವರ್ಗ, ಭೂಮಿ ಮೇಲೇ ಇದೆ. ಎಲ್ಲಿ ಒಳ್ಳೆತನ ಇರ್ತದೆ, ಶಾಂತತೆಯನ್ನು ಹೊಂದುವಂಥ ತಾಣ ಇರ್ತದೆ, ಅದೇ ಸ್ವರ್ಗ. ಅದಕ್ಕೆ ಅವ ಹೇಳ್ತಾನೆ, ಅಲ್ಲಿ ಅದು ದೇವತೆಗಳ ನಾಡ, ದೇವರಿರುವಂಥ ನಾಡು ಪ್ರದೇಶ ಅಂತ ಹೇಳ್ತಾನೆ. ಮುಂದುವರೆದು, ನೀಡುವನು ಸಂಪತ್ತು ಸಕಲ ಜೀವಿಗಳಿಗೆ. ಎಲ್ಲ ಜೀವಿಗೆ ಸಂಪತ್ತು. ಸಂಪತ್ತನ್ನು ಬಂಗಾರ ಬೆಳೆ ಅಷ್ಟೇ ಅಲ್ಲ, ಆರೋಗ್ಯ ಸಂಪತ್ತು, ಎಲ್ಲ ಬುದ್ಧಿ ಸಂಪತ್ತು, ಎಲ್ಲ ಸಂಪತ್ತು 108 ವ್ಯಾಖ್ಯಾನಗಳಿವೆ. ಸಂಪತ್ತಂದರೆ ಒಂದು ಪ್ರಕಾರದ ಸಾಧನೆ ಅಲ್ಲ, ಸಾಧನ, ಉಪಕರಣ ಅಂದಂಗೆ ಅದು. ನಾವು ಏನೇ ಮಾಡಬೇಕಾಗಿದ್ರೆ, ಏನೇ ಗಳಿಸ್ಬೇಕಾದ್ರೆ, ಬದುಕಬೇಕಾದ್ರೆ ನಮಗೇನಾದರೂ ಸಂಪನ್ಮೂಲ ಬೇಕು, ಸಲಕರಣೆಗಳು ಬೇಕು. ರೈತ ಸಲಕರಣೆ ಇಲ್ಲದ ಭೂಮಿ ಒಳಗೆ ಸಾಧ್ಯ ಇಲ್ಲ. ಶಿಕ್ಷಕ ಪುಸ್ತಕ, ಪೆನ್ನು, ಬೋರ್ಡು ಇಲ್ಲದೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸಲಕರಣೆಗಳಿವೆ. ಆ ಸಲಕರಣೆಗೆ ಏನಂತೀವಿ ನಾವು
ಸಂಪತ್ತು ಅಂತ ಕರಿತೇವೆ. ಈ ಎಲ್ಲ ಸಂಪತ್ತು, ಎಲ್ಲ ಜೀವರಾಶಿಗಳಿಗೆ ಸಂಪತ್ತು ಯಾರು ಕೊಡ್ತಾರಪ್ಪ ಅಂದ್ರೆ ಸಂಪತ್ತಿನ ದೇವತೆ ಯಕ್ಷರಾಜ. ಯಾರಂದರೆ ಕುಬೇರ. ಚಂದ್ರ ಹೊಳಪಿನ ಕೈಲಾಸ ಪರ್ವತ ಹೆಂಗೆ ಕಾಣಿಸ್ತೈತಪ್ಪ ಅಂದರೆ ಬೆಳ್ಳಿಗತಿ ಕಾಣಿಸ್ತದೆ. ಬಳಿ ಗುಹೆ ಪರ್ವತದಲ್ಲಿ ಶೋಧಿಸಿ ಸೀತೆ ರಾವಣರನ್ನು, ಅಲ್ಲಿಯೂ ಕೆಲವೊಂದು ಗುಹೆಗಳದಾವ ಕೈಲಾಸ ಪರ್ವತಕ್ಕೆ ಹೋಗಿ ನೀವು ಅಲ್ಲಿರುವಂಥ ಗುಹೆಗಳಲ್ಲಿ ಸೀತೆ ಮತ್ತು ರಾವಣರನ್ನು ಹುಡುಕಿರಿ. ಅದರಾಚೆ ಕ್ರೌಂಚ ಪರ್ವತವಿದೆ. ದುರ್ಭೇದ್ಯ ದಾರಿ ಅಂದರೆ ಭೇದಿಸಲು ಅಸಾಧ್ಯವಿರುವಂಥ ದಾರಿ ಇದೆ, ದುರ್ಗಮ ದಾರಿ ಇದೆ. ಶೋಧಿಸಿ ಸೀತೆಯನ್ನು ಎಚ್ಚರಿದಿ. ಅಲ್ಲಿ ನಿಮಗೇನಾಗಿದೆ ಅಂದರೆ ಸುಲಭವಾಗಿ ಹೋಗಕ್ಕೆ ಸಾಧ್ಯ ಆಗುವುದಿಲ್ಲ. ದಟ್ಟ ಬರೇ ಪರ್ವತಗಳ ಶ್ರೇಣಿ ಇದೆ, ಸುಲಭವಾದ ಮಾರ್ಗ ಇಲ್ಲ, ಕೆಲಸಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯವಾದಂಥ ಮಾರ್ಗಗಳಿದಾವ. ಅಲ್ಲಿ ನೀವೇನು ಮಾಡಬೇಕಂದ್ರೆ ಎಚ್ಚರಿಕೆಯಿಂದ ಸೀತೆಯನ್ನು ಹುಡುಕಿರಿ. ದಾರಿಗಳಲ್ಲಿ ಇಹರು ಸೂರ್ಯ ತೇಜ ಮುನಿಗಳು. ಆ ಪ್ರದೇಶ ಏನಿದೆ ಅಲ್ಲಿ ಇರುವಂಥ ಪ್ರದೇಶ ಅಂದು ಮತ್ತು ಇಂದು ಅದು ಮುನಿಗಳ ನಾಡು. ಯಾರಿಗೆ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕಾಗಿದೆ ಆ ಎಲ್ಲ ಮುನಿಗಳು ತಪಸ್ಸು ಮಾಡಲಿಕ್ಕೆ ಹಿಮಾಲಯದಂತ ಹೋಗ್ತಾರೆ. ಮತ್ತು ದೊಡ್ಡ ದೊಡ್ಡ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ದೇಹವನ್ನು ಕೂಡ ಅದೇ ದೇವಭೂಮಿಯಲ್ಲಿ ತ್ಯಾಗ ಮಾಡಲಿಕ್ಕೆ ಹೋಗ್ತಾರೆ. ಅದಕ್ಕೆ ಅದು ಏನಿದೆಯಲ್ಲ, ನೀವು ಎಚ್ಚರದಿಂದ ಇರಬೇಕು. ಅದು ತಪಸ್ವಿಗಳ ನಾಡು, ತಪಸ್ಸಿನಾಗ ನಿರತರಿರ್ತಾರೆ. ನೀವು ಅವ್ರಿಗೆ ಯಾವುದೇ ಪ್ರಕಾರದ ಕಾಟ ಕೊಡಬೇಡಿ, ತೊಂದರೆ ಕೊಡಬೇಡಿ. ಇದು ಎಚ್ಚರಿಕೆ ನಾವು ಮಾಡಬೇಕೀಗ. ನಾವು ಎಲ್ಲೇ ಬೇರೆ ಕಡೆ ಹೋಗಿದ್ದು ಅಂದ್ರೆ ಅಲ್ಲಿ ಇದ್ದವ್ರು ಡಿಸ್ಟರ್ಬ್ ಆಗ್ಬೋದು. ಬದುಕಿನಾಗ ಅದೇ ಇದೆ, ಒಂದು ಗೈಡೆನ್ಸ್ ಇದೆ. ಏನಪ್ಪ ಅಂದರೆ ಲೆಟ್ ಲಿವ್ ಅದರ್ಸ್. ಮಾರಣ ನೀನು ಬದುಕು, ನೆಮ್ಮದಿಯಿಂದ ಬದುಕು, ಇನ್ನೊಬ್ಬರಿಗೆ ನೆಮ್ಮದಿಯಿಂದ ಬದುಕಾಕೊಡು. ನಿನ್ನ ಬದುಕೇನಿದೆ, ನಿನ್ನ ಸ್ಟೈಲ್ ಆಫ್ ಲೈಫ್ ಏನಿದೆ ಅದು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗಬಾರ್ದು. ನಿನ್ನ ಬದುಕು ಇನ್ನೊಬ್ಬರಿಗೆ ಅಹಿತಕರವಾಗಬಾರ್ದು, ಕಂಟಕವಾಗಬಾರ್ದು. ನೀನು ಜೀವಿಸಿರೋ ತನಕ ನೀ ಇನ್ನೊಬ್ಬರಿಗೆ ಕಂಟಕ. ಇವತ್ತಂತೂ 100%. ಈಗೇನು ನಾವು ರಾಜಕಾರಣಿಗಳು ನೋಡ್ತೀವಲ್ಲ, ಆ ರಾಜಕಾರಣಿಗಳೇನದಲ್ಲ ಇಷ್ಟು ಕ್ರೂರದಲ್ಲ. ಅವರು ಜೀವಂತ ಇರೋ ತನಕ ಬೇರೆ ಏನು ಜನ ಇರ್ತಾರಲ್ಲ ಅವರಿಗೆ ಅವ್ರು ಕಂಟಕನ ಅವರು. ಉಳ್ಕಿದವ್ರಿಗೆ ಯಾರಿಗೂ ಮುಂದೆ ಹೋಗಕ್ಕೆ ಕೊಡುವುದಿಲ್ಲ. ನೋಡು, ಆ ವೇಳೆದಾಗ ಹಂಗೆ ಇತ್ತು. ನೀವು ಹೋಗ್ರಿ ಅಲ್ಲಿ ಹುಡುಕರಿ, ನಿಮ್ಮ ಕೆಲಸ ಮಾಡಿರಿ. ಆದರೆ ಇನ್ನೊಬ್ರಿಗೆ ತೊಂದರೆ ಕೊಡೋದಂಗೆ ಮಾಡಿ ನೀವು ಅದ ಮಾಡಿರಿ. ಇಲ್ಲಿ ಆಳ್ರಿ, ನೀವು ಬೆಳೀರಿ, ಇನ್ನೊಬ್ಬರಿಗೆ ಬೆಳೆಯೋಕೆ ಅವಕಾಶ ಕೊಡಿ. ನೀವು ಇನ್ನೊಬ್ಬನ ಬೆಳವಣಿಗೆಗೆ ಕಂಟಕ ಆಗಬೇಡಿ. ಇದೇ ಮಾನವೀಯ ಮೌಲ್ಯ. ನೀನು ಜೀವಿಸು, ಇನ್ನೊಬ್ಬರಿಗೆ ಜೀವಿಸಕ್ಕೆ ಕೊಡು. ನೀನು ಬದುಕಿನಿಂದಾಗಿ ನೀನು ಜೀವಿಸುವುದರಿಂದ ಇನ್ನೊಬ್ಬರ ಜೀವಿಸುವುದಕ್ಕೆ ಅದು ಅಡ್ಡಿಯಾಗಬಾರದು. ಮಾನವೀಯ ಮೌಲ್ಯದ ವೆರಿ ಗುಡ್ ಪ್ರಿನ್ಸಿಪಲ್. ಪ್ರತಿಯೊಬ್ಬರೂ ಇದನ್ನು ಭಾಳ ಶಾಂತಚಿತ್ತದಿಂದ ತಿಳ್ಕೊಂಡ್ರೆ ತಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು. ಬದುಕ್ರಿ ನೀವು. ನಾನು ಬದುಕ್ತೇನೆ, ನನ್ನ ಬದುಕಿನಿಂದ ಇನ್ನೊಬ್ಬರು ತೊಂದರೆ ಆಗಿರಬಾರ್ದು, ಅವರು ಕೂಡ ನನ್ನಂಗೆ ನೆಮ್ಮದಿಯಿಂದ ಬದುಕಿದ್ರು. ಈ ತತ್ವವನ್ನು ಅಲ್ಲಿಯೂ ಕೂಡ ಅದನ್ನು ಹೇಳ್ತಾರೆ. ನೀವು ಹೋಗ್ರಿ, ಹುಡುಕ್ಯಾಡ್ರಿ, ಇನ್ನೊಬ್ಬರಿಗೆ ಉಪದ್ರವ ಕೊಡಕ್ಕೆ ಹೋಗಬೇಡಿ. ಶೋಧಿಸಿ ಸೀತೆಯನ್ನಲ್ಲಿ ಎಚ್ಚರದಿ. ಕ್ರೌಂಚ ಪರ್ವತದಲ್ಲಿ ಗುಹೆ ಕಂದಕಗಳು. ಶೋಧಿಸಿ ಸೀತೆಯನ್ನು ಎಚ್ಚರದಿ. ಅಲ್ಲೇ ಆ ಕ್ರೌಂಚ ಪರ್ವತದ ಏನು ತುದಿಗಳಲ್ಲಿ ಗುಹೆಗಳದಾವ, ಅಲ್ಲೆಲ್ಲ ಹೋಗಿ ಎಚ್ಚರದಿಂದ ಮಾಡಿರಿ. ಯಾಕಂದರೆ ನೀವು ಹುಡುಕ್ಯಾಡೋ ಕಾರಣಕ್ಕೆ ಮುನಿಗಳಿಗೆ ಯಾವುದೇ ಪ್ರಕಾರ ತೊಂದರೆ ಆಗಿರಬಾರ್ದು. ಅಲ್ಲಿ ಗವಿಗಳಲ್ಲೇನ ಮುನಿಗಳು ಇರ್ತಾರೆ. ಹೆಜ್ಜೆಗೆ ನಿಮಗೆ ಮುನಿಗಳು ಮಗ್ಗನ ಜ್ಞಾನದಲ್ಲಿ ಕೂತದ್ದು ನಿಮಗೆ ಕಣ್ಣಿಗೆ ಬರ್ತಿದೆ. ಅವ್ರು ತೊಂದರೆ ಆಗದಂಗೆ ನಿಮ್ಮ ಕೆಲಸ ಮಾಡಿರಿ. ಜೀವಿಗಳಿಗೆ ಹೋಗಲು ಅಸಾಧ್ಯ ವೃಕ್ಷಹೀನ ಕಾಮ ಪರ್ವತ. ಮತ್ತೊಂದು ಅಲ್ಲೇ ಮುಂದೆ ಹೋದ್ರೆ ಒಂದು ಹೆಸರು ಕಾಮ ಪರ್ವತ ಅಂತ ಇದೆ. ಅಲ್ಲಿ ಒಂದು ಗಿಡ ಇಲ್ಲ, ಬೋಳ ಪರ್ವತದು. ಗಿಡ ನೋಡಕ್ಕೆ ಸಿಗೋದಿಲ್ಲ ನಿಮಗೆ. ಅಲ್ಲಿ ಗಿಡನ ಇಲ್ಲ ಅಂದ್ರೆ ನೀರಿನ ಅಂಶನೂ ಇರೋದಿಲ್ಲ, ಕುಡಿಯಾಕಂತೂ ಬದುಕಕ್ಕೆ ಏನೋ ವಾತಾವರಣ ಸರಿ ಇಲ್ಲ. ಅದಕ್ಕೆ ಅಲ್ಲಿ ಯಾವ ಜೀವಿಗಳನ್ನೂ ಇಲ್ಲ. ಮರುಭೂಮಿಯಲ್ಲಿ ಹಣೆಬರ ಆಗ್ತಿದೆ. ಬಹಳ ಹಿಮ ಎಲ್ಲಿ ಬೀಳ್ತದಲ್ಲ ಅಲ್ಲಿಯೂ ಕೂಡ ಇದೆ ಹಣೆಬರ. ದಟ್ಟವಾದ ಹಿಮ ಬಿದ್ದಿತ್ತಂದ್ರೆ ಅಲ್ಲಿ ಸಸಿಗಳು ಬೆಳೆಯೋದಿಲ್ಲ, ಮುಂದೆ ಬದುಕಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಕುಡಿಯೋಕೆ ನೀರು ಸಿಗೋದಿಲ್ಲ. ಇದನ್ನು ಕರ್ಕೊಂಡು ಮತ್ತು ಥಂಡಿಯಿಂದ ಮುಂಚೆ ಸತ್ತ ಅಂದರೆ ಯಾವ ಜೀವಿನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪರ್ವತ ಇದೆ. ಆ ಥರ ಹೇಳ್ತಾನೆ. ಪಕ್ಷಿಹೀನ ಮಾನಸ ಪರ್ವತ. ಅಲ್ಲೇ ಮತ್ತೊಂದು ಪರ್ವತ ಬರ್ತದೆ, ಪಕ್ಷಿಗಳನ್ನೇ ಇಲ್ಲ ಅಲ್ಲಿ. ಅದಕ್ಕೆ ಮಾನಸ ಪರ್ವತ ಅಂತ ಕರೀತಾರೆ.
ಶೋಧಿಸಿ ಸೀತೆಯನ್ನು ಮಾನಸ ಪರ್ವತದಲ್ಲಿಯೂ ಸೀತೆಯನ್ನು ಹುಡುಕಿರಿ. ಕ್ರೌಂಚ ಪರ್ವತದಾಚೆ ಸಾಗಿ ಮೈನಾಕ ಪರ್ವತ ಇದೆ, ಅಲ್ಲಿಂದ ಮತ್ತೊಂದು ಪರ್ವತ ಬರ್ತಿದೆ, ಅದಕ್ಕೆ ಮೈನಾಕ ಪರ್ವತ ಅಂತ ಕರೀತಾರೆ. ದೈತ ದಾನವ ಮಯನ ಭವನ ಇಹದು ಮಯನಾಕದಲ್ಲಿ. ಆ ಪರ್ವತಕ್ಕೆ ಹೆಸರು ಬರೋಕ್ಕೆ ಕಾರಣ ಅಂದರೆ ಒಬ್ಬ ದೈತ ದಾನವ ಇದ್ದಾನ, ಅವನ ಹೆಸರು ಮಯ. ಆ ಮಯನಿಂದ ಮೈನಾಕ ಪರ್ವತ ಅಂತ ಆಗಿದೆ, ಅವ ಅಲ್ಲಿ ಅದಾನ. ಹಯಮುಖ ಕುದುರೆ ಮುಖದ ಸ್ತ್ರೀಹರಿಹರು ಮೈನಾಕದಲ್ಲಿ. ಇದು ಹೆಚ್ಚು ಕಡಿಮೆ ಮುಂದೆ ಹೋದಂಗೆ ಎಲ್ಲಿ ಬರ್ತಿದೆ, ಚೈನಾದ ಕೆಲವೊಂದು ಬಾರ್ಡರ್ದಿಂದ ಆ ಕಡೆಗೆ ಈಗ ಅದು ರಷ್ಯಾ ಮತ್ತು ಇತರ ಬಾರ್ಡರ್ ನಡುವ ಇದು ಬರ್ತಿದೆ, ಕೆಲವೊಂದು ದೇಶಗಳು ಬರ್ತಾವೆ. ಅಲ್ಲಿ ಹೆಂಗಸರು ಭಾಳ ಸುಂದರ ಮತ್ತು ಕುದುರೆಗಳನ್ನು ಭಾಳ ಅಲ್ಲಿ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲಿ ಯಾರದಾರಪ್ಪ ಅಂದ್ರೆ ಕುದುರೆ ಮುಖ ಹಯಮುಖದ ಸ್ತ್ರೀಯರಿದ್ದಾರೆ ಮೈನಾಕದಲ್ಲಿ. ಶೋಧಿಸಿ ಸೀತೆಯ ಕಂದಕ ಗವಿ ಮೂಲೆಗಳಲ್ಲಿ, ಅಲ್ಲಿಯೂ ಕೂಡ ನೀವು ಹೋಗಿ ಏನು ಮಾಡಿ ಸೀತೆಯನ್ನು ಹುಡುಕಿರಿ. ಅದರಾಚೆ ಸಿದ್ಧರ ದೇಶ, ಅದರಾಚೆ ಹೋದರೆ ಅಂದರೆ ಮತ್ತೊಂದು ದೇಶ ಬರ್ತದೆ, ಅದು ಸಿದ್ಧರ ದೇಶ. ವೈಖಾಸ ವಾಲಕಿಲ್ಯ ಸಿದ್ಧರು ಸಿದ್ಧಿ ಸಾಧಕರ ಆಶ್ರಮಗಳು ಪ್ರದೇಶವಿದೆ. ಅಲ್ಲಿ ವಾಲಕಿಲ್ಯ ಅನ್ನೋಂಥ ಒಬ್ಬ ಸಿದ್ಧನಿದ್ದಾನೆ, ಒಬ್ಬ ಸಾಧು ಸನ್ಯಾಸಿ ಇದ್ದಾನೆ, ಅವನ ಜೊತೆಗೆ ಅವನ ಶಿಷ್ಯರು ಇದ್ದಾರೆ, ಅವರೆಲ್ಲ ಸಿದ್ಧಿ ಸಾಧಕರು. ಅವರು ಇರುವಂಥ ಅದು ಪ್ರದೇಶ. ಅವರು ಮಂಗೋಲಿಯಾ, ಇದು ಕುದುರೆದೇನು ಹೇಳಿಲ್ಲ, ಕುದುರೆದು ಬಯಲು ಸೀಮೆ ಇರೋದು, ಸುಂದರವಾದಂಥ ಸ್ತ್ರೀಯರು, ಕುದುರೆ ಮುಖ ಸ್ತ್ರೀಯರು ಇರೋದು ಎಲ್ಲಿ ಅಂದರೆ ಮಂಗೋಲಿಯಾದಲ್ಲಿ. ಮಂಗೋಲಿಯಾ ದಾಟಿದ ನಂತರ ಇದು ರಷ್ಯಾದ ಪ್ರದೇಶಗಳಲ್ಲಿ ಬರ್ತಾ ಇದೆ. ಹೇಳೋದು ಸಿದ್ಧರಿರೋದು ಯಾವುದಪ್ಪ ಅಂದ್ರೆ ರಷ್ಯಾದ ಪ್ರದೇಶಗಳಲ್ಲಿ ಅಂತ ಈ ಜಾಗ್ರಫಿಯಿಂದ ಇದು ವಿವರಣೆಯಿಂದ ಗೊತ್ತಾಗ್ತಿದೆ. ವಿಧೇಯಕರಾಗಿ ಅವರಿಗೆ ವಿನಮ್ರತೆಯಲ್ಲಿ ಸೀತೆ ರಾವಣ ಸುಳಿಯುವ ಲಾಲಿಸಿ. ಅಲ್ಲಿ ಆ ಸಾಧುಗಳೇನು ಸಾಧಕರಿದ್ದಾರಲ್ಲ ಅವ್ರ ಜೊತೆಗೆ ಅವ್ರಿಗೇನು ತೊಂದರೆ ಕೊಡಬೇಡಿ, ಅವ್ರಿಗೆ ವಿಧೇಯಕರಾಗಿರಿ. ಅವರನ್ನು ಕೇಳಿ ನಾವು ಯಾಕೆ ಬಂದೀವಿ ಅಂದರೆ ಸೀತೆ ಮತ್ತು ರಾವಣ ಹುಡ್ಕಕ್ಕೆ ಬಂದೀವಿ, ಸೀತೆಯನ್ನು ಅಪಹರಿಸಿಕೊಂಡು ರಾವಣ ಬಂದಾನ, ರಾವಣ ಕಾರ್ಯಕ್ಕಾಗಿ ನಾವು ಬಂದೇವೆ ಅಂತ ಹೇಳಿ ಅವ್ರಿಗೆ ಹೇಳ್ರಿ, ಅವ್ರ ಸಹಕಾರವನ್ನು ತಗೊಳ್ರಿ. ವೈಖಾನಸ ಮುನಿಯ ಸರೋವರ ಇಹದಲ್ಲಿ ತುಂಬಿ ಹಂಸ ಕಮಲ ಹೊಂಬದಿ ಜಲದ. ಅಲ್ಲೊಂದು ದೊಡ್ಡ ಸರೋವರ ಇದೆ, ಅದಕ್ಕೆ ವೈಖಾಸನ ಮುನಿಯ ಸರೋವರ ಅಂತ ಕರೀತಾರೆ. ಆ ಸರೋವರ ಸತತ ಕಮಲಗಳಿಂದ ತುಂಬಿರ್ತದೆ, ಆ ಪ್ರದೇಶಕ್ಕೆ ಹೋಗಿರಿ. ಸಾರ್ವಭೌಮ ನಾಮ ಕುಬೇರನ ಆನೆ ಸರೋವರಕ್ಕೆ ಸದಾ ಬರುತ್ತೆಯೋದು. ಅಲ್ಲೇ ಸಾರ್ವಭೌಮ ಈ ಒಂದು ಆನೆ ಏನಿದೆಯಲ್ಲ, ಕುಬೇರನ ಆನೆ ಹೆಸರು ಸಾರ್ವಭೌಮ. ಆ ಸಾರ್ವಭೌಮ ಏನಿದಲ್ಲ ಅದು ಆ ಒಂದು ಸರೋವರಕ್ಕೆ ಬರ್ತಿದೆ. ಸಾರ್ವಭೌಮ ಸೌರಂಟಿ ಅಂತ ಕರಿತೀವಿ. ಸಾರ್ವಭೌಮ ರಾಜ ಸೌರಂಟಿ ಅಂದರೆ ಮುಕ್ತ, ಯಾವುದು ಅದರ ಮೇಲೆ ನಿಯಂತ್ರಣ ಇಲ್ಲ. ನಿಯಂತ್ರಣ ಇಲ್ಲ ಅಂದರೆ ಏನೋ ಅದು ಯಾರ ಅಧೀನದಲ್ಲಿಲ್ಲ, ಸ್ವತಂತ್ರ ಮತ್ತು ಮುಕ್ತವಾದದ್ದು. ಆನೆ ಹೆಸರು ಹೇಳ್ತಾನೆ. ಸರೋವರಕ್ಕೆ ಸದಾ ಬರುತ್ತೆಯೋದು. ಜೊತೆ ಹೆಣ್ಣಾನೆಗಳು ಕೂಡ ಬರ್ತವೆ, ಹೆಣ್ಣಾನೆ ಹಿಂಡುಗಳು ಕೂಡ ಅದರೊಂದಿಗೆ ಈ ಒಂದು ಸರೋವರಕ್ಕೆ ಬರ್ತವೆ. ಸರೋವರದಾಚೆ ಸೂರ್ಯಚಂದ್ರ ನಕ್ಷತ್ರ ಮೋಡಗಳಿಲ್ಲದ ನಿಶಬ್ದ ಅಂತರಿಕ್ಷವಿದೆ. ಇದೇ ನೋಡಿ ಯಾವುದು ಉತ್ತರ ಧ್ರುವ. ಅಲ್ಲಿ ನಿಮಗೆ ಸೂರ್ಯ ಚಂದ್ರನೂ ಕಾಣಿಸೋದಿಲ್ಲ, ಅದೇನು 6 ತಿಂಗಳಾಗಲಿ 6 ತಿಂಗಳ ಕತ್ಲ ಮತ್ತು ಮೋಡಗಳನ್ನು ಸಿಗುವುದಿಲ್ಲ, ಸಂಪೂರ್ಣ ನಿಶಬ್ದ ಇದೆ ಅಂತ ಹೇಳ್ತಾನೆ. ಸೊ ಇನ್ನು ಮುಂದೆ ಅಲ್ಲಿ ಏನೇನಾಗ್ತಿದೆ ಮತ್ತು ಏನೇನು ಪ್ರದೇಶಗಳಲ್ಲಿ ಹೇಳ್ತಾನೆ ಸುಗ್ರೀವ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.